ಎಲ್ಲರೂ ಒಂದಲ್ಲ ಒಂದು ದಿನ ಆಕಸ್ಮಿಕವಾಗಿ ಯಾವುದಾದ್ರೂ ಒಂದು ಆಸ್ಪತ್ರೆಯ ಮೆಟ್ಟಿಲನ್ನು ಹತ್ತಲೇಬೇಕು. ಸೊ ನಿನ್ನೆ ನಾನು ಕೂಡ ಒಂದು ಆಸ್ಪತ್ರೆಗೆ ಹೋಗಿದ್ದೆ. ಸೊ ಅಲ್ಲಿ ಎಮರ್ಜೆನ್ಸಿ ವಾರ್ಡ್ ಹೊರಗಡೆ ಒಂದು ಬೋರ್ಡನ್ನು ಹಾಕಿದ್ರು. ಹಿಂದೂ, ಮುಸಲ್ಮಾನ, ಕ್ರೈಸ್ತ ಆರಾಧಿಸುವಂತಹ ದೇವಾಲಯದ ಫೋಟೋವನ್ನು ಇಟ್ಕೊಂಡು ಒಂದಷ್ಟು ಬರಹಗಳನ್ನು ಬರೆದಿದ್ರು. ಅದ್ಭುತವಾಗಿತ್ತು. ಯಾಕೋ ನಿಮ್ಮ ಜೊತೆ ಹಂಚಬೇಕು ಅಂತ ಅನಿಸ್ತು. ಸೊ ಓದ್ತಾ ಹೋಗ್ತೀನಿ, ಇಷ್ಟ ಆದರೆ ಶೇರ್ ಮಾಡಿ. ಈ ಪ್ರಪಂಚದಲ್ಲಿ ನಾವು ಕಾಣುವ ಅತ್ಯುತ್ತಮ ಆರಾಧನಾಲಯ ಅಂದರೆ ಅದು ಆಸ್ಪತ್ರೆಯಾಗಿದೆ. ಮುಸಲ್ಮಾನರಿಗೂ, ಹಿಂದೂಗಳಿಗೂ ಮತ್ತು ಕ್ರೈಸ್ತರಿಗೆ ಒಂದೇ ರೀತಿಯ ಪ್ರವೇಶವಿರುವಂತಹ ಆರಾಧನಾಲಯ. ಇಲ್ಲಿ ಉನ್ನತ ಜಾತಿಯವನು, ಕೀಳು ಜಾತಿಯವನು ಎಂದು ಇಲ್ಲ, ಎಲ್ಲರೂ ಸಮಾನರು. ರಕ್ತ ಬೇಕಾದವನು ಹಿಂದುವಿನದ್ದ, ಮುಸಲ್ಮಾನನದ್ದ, ಕ್ರೈಸ್ತನದ್ದ ಎಂದು ವಿಚಾರಿಸಲು ಕೂಡ ಆತನಿಗೆ ಸಮಯವಿರುವುದಿಲ್ಲ. ಮನನೊಂದು ಎಲ್ಲ ಜಾತಿಯವರು ಜಗದ ಒಡೆಯನನ್ನು ಕರೆದು ಪ್ರಾರ್ಥಿಸುವಂತಹ ಸ್ಥಳ ಇದಾಗಿದೆ. ಬಡವನಿಗೂ ಧನಿಕನಿಗೂ ಇಲ್ಲಿ ನೀಡುವ ಮಧ್ಯೆ ಪ್ರಸಾದವಾಗಿದೆ. ಪರಸ್ಪರ ಹೊಡೆದಾಡಿಕೊಂಡು ರಕ್ತಸಿಕ್ತವಾದ ಮೈಯೊಂದಿಗೆ ಇಲ್ಲಿಗೆ ಚಿಕಿತ್ಸೆಗೆ ಬರುವ ಎಲ್ಲ ಸಂಘಟನೆಯವನ ಮೈಯಲ್ಲಿ ಹರಿಯುವುದು ಒಂದೇ ಬಣ್ಣದ ರಕ್ತವಾಗಿದೆ. ಮೆಟರ್ನಿಟಿ ವಾರ್ಡಿನಲ್ಲಿ ಒಂದು ಮಗು ಜನಿಸುವಾಗ ಮತ್ತೊಂದು ವಾರ್ಡಿನಲ್ಲಿ ಒಬ್ಬರು ಸಾಯ್ತಾ ಇರಬಹುದು. ಟಾನಿಕ್ ಮತ್ತು ಗುಳಿಗೆಗಳ ಸುವಾಸನೆ ಬೀರುತ್ತಿರುವಂತಹ ವಾರ್ಡ್ಗಳಲ್ಲಿ ಒಮ್ಮೆ ಸುಮ್ಮನೆ ಹೀಗೆ ನಡೆದು ನೋಡಬೇಕು. 200 ಕಿಲೋ ಭಾರ ಎತ್ತುತ್ತಿದ್ದ ಕಟ್ಟುಮಸ್ತಾಗಿ ಇರುವ ಯುವಕನು, ಬಿಳಿ ಬಣ್ಣದ ಚರ್ಮದವನೆಂದು ಅಹಂಕಾರದಿಂದ ನಡೆಯುತ್ತಿದ್ದವನು, ಎಲ್ಲರೂ ಈ ವಾರ್ಡಿನಲ್ಲಿ ಅಲುಗಾಡಲು ಕೂಡ ಆಗದೆ ಮಲಗಿರುವುದನ್ನು